ಮುಸ್ಲಿಂ ಸಮುದಾಯಕ್ಕೆ ನಿರಂತರ ಅನ್ಯಾಯ ಆಗ್ತಾ ಇದೆ. ಕಾಂಗ್ರೆಸ್ನಿಂದ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಅನ್ಯಾಯ ಆಗಲು ಬಿಡೋದಿಲ್ಲ. ಟಿವಿ5ಗೆ ಹುಬ್ಬಳ್ಳಿಯ ಮಾಜಿ ಸಚಿವ ಎಎಂ ಹಿಂಡಸಗೇರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂಜುಮನ್ ಅಧ್ಯಕ್ಷ ಹಾಗೂ ಮಾಜಿ ಸಚಿವ ಎಎಂ ಹಿಂಡಸಗೇರಿ ಎಸ್ಎಂ ಕೃಷ್ಣ ಸರ್ಕಾರದಂತೆ ಈ ಸರ್ಕಾರದಲ್ಲಿ 5 ಸಚಿವ ಸ್ಥಾನವನ್ನು ನೀಡಿ ಹಿರಿಯರನ್ನ ಪರಿಗಣಿಸಿ ಸಚಿವ ಸ್ಥಾನವನ್ನು ನೀಡಬೇಕು. ನೋಡಿ, 87% ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಮತವನ್ನು ಹಾಕಿದ್ದಾರೆ. ಅಲ್ಪಸಂಖ್ಯಾತರ ಮತಗಳಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಆದ್ದರಿಂದ ಸಚಿವ ಸ್ಥಾನ ನೀಡಲೇಬೇಕು ಅಂತ ಹೇಳಿ ಅಂಜುಮನ್ ಅಧ್ಯಕ್ಷ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಪುಟ ಹಂಚಿಕೆ ದಿನೇ ದಿನೇ ಹೈಕಮಾಂಡ್ಗೆ ಕಬ್ಬಿಣದ ಕಡಲೆಯಾಗಿದೆ. ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅನ್ನೋದು ಒಂದು ಕಡೆ ಅಂದರೆ ಗೊಂದಲದಲ್ಲಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಸಿಲುಕಿಕೊಂಡಿದೆ. ಇದರ ನಡುವೆ ಇಲ್ಲಿ ಅಂತಂದರೆ ಹುಬ್ಬಳ್ಳಿಯ ಒಂದು ಅಂಜುಮನ್ ಸಂಸ್ಥೆ ಇವತ್ತು ಖಡಕ್ ಸಂದೇಶವನ್ನು ರವಾನಿಸಲು ಈಗಾಗಲೇ ಮುಂದಾಗಿದೆ. ಒಟ್ಟು 5 ಜನರಿಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತೇಳಿ ಪಟ್ಟ ನೀಡಿದೆ. ಯಾಕೆ ಏನು ಅನ್ನೋದ್ರ ಬಗ್ಗೆ ನನ್ನ ಜೊತೆ ಅಂಜುಮನ್ ಸಂಸ್ಥೆ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರಾದಂತಹ ಎಎಂ ಹಿಂಡಸಗೇರಿ ಇದ್ದಾರೆ. ನಾನು ಅವರನ್ನೇ ಮಾತಾಡ್ತೀನಿ. ಸರ್, ಎಷ್ಟು ಸಚಿವ ಸ್ಥಾನ ಬೇಕು ಅಂತ ತಾವು ಡಿಮಾಂಡ್ ಇಟ್ಟಿದ್ದೀರಿ, ಯಾಕೆ ಕೊಡಬೇಕು ಸರ್? ಸರ್, ತಮಗೆಲ್ಲರಿಗೂ ಗುರುತಿದೆ, ನಾವು ಹೊಸದಾಗಿ ಕೇಳ್ತಾ ಇಲ್ಲ. 99ಲಿಂದ 2004ವರೆಗೆ 1999ಲಿಂದ 2004ವರೆಗೆ ಎಸ್.ಎನ್. ಕೃಷ್ಣ ಸಾಹೇಬರು ಚೀಫ್ ಮಿನಿಸ್ಟರ್ ಆದಾಗ ನಾವು 5 ಮಂದಿ ಅವ್ರ ಕ್ಯಾಬಿನೆಟ್ದಲ್ಲಿ ಅಲ್ಪಸಂಖ್ಯಾತರು ಇದ್ವಿ. ನಂಬರ್ 1 ಸಗೀರ್ ಅಹಮದ್, 2ನೇದು ರೋಷನ್ ಬೇಗ್, 3ನೇದು ನಾನು, 4ನೇದು ಹೈದರಾಬಾದ್ ಕರ್ನಾಟಕದಿಂದ ಖಮ್ರುಲ್ ಇಸ್ಲಾಂ ಸಾಹೇಬರು ಆ್ಯಂಡ್ ಮೇಡಮ್ ನಫೀಸಾ ಫಜಲ್ ಸಾಹಿಬಾ ಸಹಿತು ಅವರು ಮಿನಿಸ್ಟರ್ ಆಗಿದ್ದರು ನಮ್ಮ ಜೊತೆಗೆ. ಆ ಪರಂಪರೆ ಕಾಯಂ ಮಾಡಿರಿ ಅಂತ ಹೇಳಾಕತ್ತೀವಿ. ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಈ 10-15 ವರ್ಷದಲ್ಲಿ 101% ವೋಟ್ ಕೊಡೋರು ನಾವು. ಈ ಸರ್ಕಾರ ರಚನೆ ಆಗಬೇಕಾದ್ರೆ 2000 ಎಷ್ಟು ಎಲೆಕ್ಷನ್ ಆಗಿದ್ದು 2023ರಲ್ಲಿ. ಆವಾಗ ನಮ್ಮ ಕಾಂಗ್ರೆಸ್ ಪಾರ್ಟಿದ ಹಿರಿಯರೂ ಒಪ್ಪಿದರು. 87% ಅಲ್ಪಸಂಖ್ಯಾತರು ನಮ್ಮ ಓಟ್ ಕೊಟ್ಟದ್ದಕ್ಕೆ ನಾವು ಇವತ್ತಿನ ದಿವಸ ಸರ್ಕಾರ ಮಾಡ್ತಾ ಇದ್ದೀವಿ ಅನ್ಕಸ. ಅದರ ಸಲುವಾಗಿ ನಾವು ನೋಡಿದರೆ ಕಮ್ಮಿ ಹಾಕ್ಕೊಂಡು ಹೊಂಟೈತಿ. ಮತ್ತು ಏಬಲ್ ಯಾರು ಇರ್ತಾರೆ ಅವ್ರಿಗೆ ಕಟ್ ಮಾಡ್ಕೊಂಡು ಹೋಗಾಕತ್ತಾರೆ, ಅದು ಸರಿಯಲ್ಲ. ಸನ್ಮಾನ್ಯ BZ ಜಮೀರ್ ಅಹಮದ್ ಸಾಹೇಬ್ರದ್ದು 3 ವರ್ಷದ ಪರ್ಫಾರ್ಮೆನ್ಸು ನೋಡಿದರೆ ಮತ್ತು ಅಲ್ಪಸಂಖ್ಯಾತರ ಜೊತೆಗೆ ಬೇರೆ ನಮ್ಮ ಬಾಂಧವರು, ನಾವು ಸೆಕ್ಯುಲರ್ ಸ್ಟೇಟ್ದವರು, ನಮ್ಮ ಪರಂಪರೆ ನಮ್ಮ ದೇಶದಲ್ಲಿ ಎಲ್ಲ ಬಾಂಧವರು ಕೂಡಿರ್ತೀವಿ. ನಾವು ಮೆನ್ಷನ್ ಈಗಾಗಲೇ ರಾಜ್ಯದಲ್ಲಿ ಒಂದು ಕಡೆ ಅಂತಾರೆ ಕಾಂಗ್ರೆಸ್ಸನ್ನು ಅಧಿಕಾರ ತರಲಿಕ್ಕೆ ಅಲ್ಪಸಂಖ್ಯಾತರು 87ರಷ್ಟು ಜನ ಇವತ್ತು ಕಾಂಗ್ರೆಸ್ಸನ್ನು ಕೈ ಹಿಡಿದರೆ. ಇಂತಹ ಸಮಯದಲ್ಲಿ ಕಾಂಗ್ರೆಸ್ಗೆ 5 ಸಚಿವ ಸ್ಥಾನ, ಈ ಹಿಂದ್ಗಡೆ ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿ ಏನು 5 ಸಚಿವ ಸ್ಥಾನವನ್ನು ಕೊಡಲಾಗಿತ್ತು, ಅದೇ ರೀತಿ ಈಗ DKC ಅವರ ಒಂದು ಸರ್ಕಾರದಲ್ಲಿ ಸಹಿತ ಇವತ್ತು 5 ಸಚಿವ ಸ್ಥಾನವನ್ನು ಕೊಡಲೇಬೇಕು. ಈಗಾಗಲೇ 1 ಕೊಟ್ಟಿದ್ರೆ 4 ಕೊಡಬೇಕು ಅಂತೇಳಿ ನಾವು ಈಗಾಗಲೇ ಒಂದು ಪಟ್ಟನ್ನು ಇಟ್ಟಿದ್ದೀವಿ, ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದರಲ್ಲಿ ಜಮೀರ್ ಅಹಮದ್ ಅವರಿಗೆ ಕೊಡಲೇಬೇಕು ಅಂತೇಳಿ ನಮ್ಮ ಆಗ್ರಹ ಇದೆ. ಒಂದು ವೇಳೆ ಕೊಡದೆ ಹೋದರೆ ಮುಂದಿನ ನಡೆ ಬಗ್ಗೆ ನಾವು ಈಗಾಗಲೇ ಒಂದು ಸ್ಪಷ್ಟತೆ ಪಡ್ತಿಲ್ಲ. ಮುಂದೆ ನಾವೇನಾದರೂ ತೀರ್ಮಾನ ತೆಗೆದುಕೊಳ್ತೀವಿ ಅನ್ನೋದು ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರ ಮಾತು. ಕ್ಯಾಮರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಳರಕೊಪ್ಪ, ಟಿವಿ5 ಹುಬ್ಬಳ್ಳಿ.